ಆದಂತಹ ಕ್ಷೀರಧಾರೆಯನ್ನು ಆ ವಲ್ಮೀಕಕ್ಕೆ ವರ್ಷಿಸುತ್ತಾ ನನ್ನ ಬಾಯಾರಿಕೆಯನ್ನು ನಿವಾರಿಸುವುದಕ್ಕೆ ಮುಂದಾದರು. ಸರಿ. ಆ ಸಂದರ್ಭದಲ್ಲಿ ಇದನ್ನ ಕಂಡು ತಪ್ಪಾಗಿ ಅರ್ಥವಿಸಿಕೊಂಡಂತಹ ದುಷ್ಟಾತ್ಮಿಕನಾದ ಈ ರಾಜೇಂದ್ರ ಚೋಳನು ಶರವನ್ನು ಪ್ರಯೋಗಿಸಿ ನನ್ನ ಹಣೆಯನ್ನು ಘಾಸಿಗೊಳಿಸಿದ್ದ. ಕುಪಿತನಾದಂತಹ ನಾನು ಪಿಶಾಚಿಯಾಗಿಯೇ ಹೋಗು ಎನ್ನುವುದಾಗಿ ಆತನನ್ನ ಶಪಿಸಿದೆ. ಆನಂತರ ಆತನನ್ನ ಚರಣದ್ವಯಗಳಿಗೆ ಮಣಿದು ತನ್ನನ್ನು ಉದ್ಧರಿಸಬೇಕು ಎನ್ನುವುದಾಗಿ ನನ್ನಲ್ಲಿ ಪರಿಪರಿಯಲ್ಲಿ ಪ್ರಾರ್ಥಿಸಿಕೊಂಡಾಗ ಅವನ ವಿಷಯಿಕವಾಗಿ ಕನಿಕರಿಸಿದಂತಹ ನಾನು ಮುಂದೆ ಈ ನನ್ನ ಶಿರಸ್ಸಿಗೆ ಮುತ್ತಿನ ಕಿರೀಟವೂ ಧಾರಣೆಯಾಗ್ತದೆ. ಅದನ್ನು ನಭದಂಚಿನಲ್ಲಿ ನಿಂತು ಎವೆಯಿಕ್ಕದಗೆ 6 ಗಡಿಗೆಗಳ ಪರ್ಯಂತರವಾಗಿ ನೀ ದಿಟ್ಟಿಸಿ ಕಂಡಿದ್ದೇ ಆಗಿದ್ದಲ್ಲಿ ನಿನ್ನ ಪಾಲಿಗೆ ಪ್ರಾಪ್ತವಾಗಿರುವಂತಹ ಈ ಶಾಪಕ್ಕೆ ಮುಕ್ತಿಯು ಒದಗಿ ಬರ್ತದೆ ಎನ್ನುವುದಾಗಿ ನಾನೇ ಸೂಚಿಸಿದ್ದೆ. ಇಂದು ಆತ ತನ್ನ ಶಾಪ ಸಂಚಯನದಿಂದ ಮುಕ್ತಿಯನ್ನ ಕಂಡುಕೊಂಡು ಹರ್ಷೋನ್ಮಾದದಿಂದ ತನ್ನ ಸ್ವಸ್ಥಾನದತ್ತ ಸಾಗುತ್ತಾ ಇದ್ದಾರೆ. ಮಾವಯ್ಯ, ಇದುವರೆಗೂ ನೀವು ವಿಧಿಸಿರುವಂತಹ ಕಠಿಣತಮವಾದ ಸವಾಲುಗಳೆಲ್ಲವನ್ನ ನಾನು ಸುಲಲಿತವಾಗಿಯೇ ಪೂರ್ಣೀಕರಿಸಿದವ. ಇದನ್ನ ಕಂಡು ನಿಮಗೆ ಅಚ್ಚರಿಯಾಗಿದ್ದಿರಬಹುದು. ಈ ಅವನಿಯಲ್ಲಿರುವಂತಹ ಸಾಮಾನ್ಯ ಮಾನುಷಿಗನು ನಾನಲ್ಲ, ವೈಕುಂಠಾಧಿಪತಿಯಾದಂತಹ ಶ್ರೀಮನ್ನಾರಾಯಣನು ನಾನಿದ್ದೇನೆ. ಅಂದೊಂದು ಸಂದರ್ಭ ಕ್ಷೀರಾಬ್ದಿಯ ಮೇಲೆ ತೇಲಿ ಬಿಟ್ಟಿರುವಂತಹ ಶೇಷ ತಲ್ಪದ ಮೇಲೆ ಶಯನಿತನಾಗಿ ನನ್ನ ಕಣ್ಣಂಚಿನ ಕೊನೆಯ ತುದಿಯಿಂದಲೇ ಈ ಸೃಷ್ಟಿಯ ಸಕಲ ವಿದ್ಯಮಾನಗಳನ್ನು ಪರಿಕಿಸುತ್ತಾ ಇರುವಂತಹ ಸಂದರ್ಭ ಕಲಿಪುರುಷನ ಕ್ರೂರ ದೃಷ್ಟಿಯಿಂದ ವಿಲಪಿಸುತ್ತಾ ಇರುವಂತಹ ಬೂರಮೆಯನ್ನು ನಾ ಕಂಡೆ. ಆಕೆಯನ್ನು ಸಂತವಿಸುವುದಕ್ಕೆ ಅವನಿಯಲ್ಲಿ ನನ್ನ ಸಾಮೀಪ್ಯ ಅತಿ ಅವಶ್ಯಕ ಎನ್ನುವುದಾಗಿ ಮನಗಂಡೆ. ಹಾಗಾಗಿ ಭೂವೈಕುಂಠ ಎನ್ನುವಂತಹ ವಿಶಿಷ್ಟಮಯವಾದ ಆಖ್ಯಾನವನ್ನು ಈ ಸೃಷ್ಟಿಯಲ್ಲಿ ವಿರಚಿಸುವುದಕ್ಕೆ ಸಂಕಲ್ಪಿಸಿದೆ. ಪೂರಕಮಯವಾದಂತಹ ಸದಾವಕಾಶವು ಯಾವಾಗ ಒದಗಿ ಬರ್ತದೆಯೋ ಎನ್ನುವಂತಹ ನಿರೀಕ್ಷೆ ಪ್ರತೀಕ್ಷೆಗಳಲ್ಲಿ ನಾನಿರುವಂತಹ ಸಂದರ್ಭ ನನ್ನೆಣಿಕೆಯಂತೆ ಗರ್ವದ ಗಿರಿಯನ್ನು ಅಧಿರೋಹಿಸಿ ಅಲ್ಲಿಯವರೆಗೆ ಧಾವಿಸಿ ಬಂದಂತಹ ಮನೀಷಿ ವರೇಣ್ಯರಾದ ಭೃಗು ಮುನಿಗಳು ತಮ್ಮ ಎಡಗಾಲಿನಿಂದ ನನ್ನ ವಕ್ಷಸ್ಥಲಕ್ಕೆ ಜಾಡಿಸಿ ಒದ್ದು ಬಿಟ್ಟರು. ಅವರ ಪದದಲ್ಲಿರುವಂತಹ ಭೃಗುಲಾಂಛನವನ್ನ ಸೆಳೆದುಕೊಂಡು ಆ ಮುನಿವರನ ಅಹಂಕಾರ ಪ್ರಮತ್ತಿಗೆ ತಿಲಾಂಜಲಿಯನ್ನೇನೋ ಇರಿಸಿದೆ. ಸರಿ. ಆದರೆ ಇದರಿಂದ ತನಗೆ ಅಪಮಾನವಾಯಿತು. ಇನ್ನು ನಾನು ಈ ವೈಕುಂಠ ಲೋಕದಲ್ಲಿ ಇರುವುದಿಲ್ಲವೆಂದು ಕ್ರುದ್ಧಳಾಗಿ ನುಡಿಯುತ್ತ ಮರು ಮಾತನಾಡದಗೆ ತಿರುಗಿಯೂ ನೋಡದಗೆ ನನ್ನ ಸಹಧರ್ಮಚಾರಿಣಿಯಾದಂತಹ ಲಕ್ಷ್ಮೀದೇವಿ ಅವನಿಯಲ್ಲಿರುವಂತಹ ಕರವೀರಪುರಕ್ಕೆ ನಡೆದೇ ಬಿಟ್ಟು ಸತಿಯನ್ನು ಅನುನಯಿಸುತ್ತಾ ಅರಸುವ ನೆವನವನ್ನೇ ಮುಂದಿರಿಸಿಕೊಂಡು ಶ್ರೀನಿವಾಸನೆಂಬ ಅಭಿಧಾನದಿಂದ ನಾ ದರೆಗಿಳಿಯಬೇಕಾಯಿತು. ಸರಿ. ಧರ್ಮವನ್ನು ಸುಸ್ಥಿರಗೊಳಿಸುವಂತಹ ಉದ್ದೇಶದಿಂದಲೇ ನಟನ ಸಂಯೋಜನೆಯನ್ನು ಮೆರೆಸುವುದಕ್ಕಾಗಿಯೇ ಅವನಿಗಿಳಿದು ಬಂದವ. ಒಂದು ನಾಟಕವು ಯಶಸ್ವಿಯಾಗಬೇಕಾದ್ರೆ ಕಥಾನಾಯಕನಿಂದ ಮಾತ್ರ ಸಾಧ್ಯವಿಲ್ಲ. ಖಂಡಿತವ. ಪೂರಕಮಯವಾದಂತಹ ಸಹಪಾತ್ರಧಾರಿಗಳೆನ್ನುವುದು ಬೇಕೇ ಬೇಕು. ಹೌದು. ಹಾಗಾಗಿ ನಾನೇ ನಿರ್ದೇಶಿಸಿ ನಟಿಸಿರುವಂತಹ ಈ ನಾಟಕದಲ್ಲಿ ಪೋಷಕ ಪಾತ್ರಧಾರಿಗಳು ಯಾರಾದೀತು, ವಿದೂಷಕರು ಹೇಗಿದ್ದರೆ ಚಂದ, ಕಥಾನಾಯಕಿ ಹೇಗಿರಬೇಕು ಎಂಬಿತ್ಯಾದಿ ಚಿಂತನೆಯನ್ನ ಮಾಡಿ ಎಲ್ಲವರ ಎಣಿಕೆಯನ್ನು ಮೀರುವಂತೆ ಕೆಲವೊಂದಿಷ್ಟು ವಿಶೇಷಮಯವಾದಂತಹ ಚೇತನಾತ್ಮಗಳನ್ನ ಈ ನಾಟಕದಲ್ಲಿ ನಾ ಸದ್ವಿನಿಯೋಗ ಮಾಡಿಕೊಂಡವನಿದ್ದೇನೆ. ಅದೇ ನಿಲುಮೆಯನ್ನಾಧರಿಸಿ ಹೇಳುವುದಾದ್ರೆ, ಅಮ್ಮ ಬಕುಳಾದೇವಿ, ನೀವು ಮತ್ಯಾರಲ್ಲ. ಹಿಂದೆ ನಾನು ದ್ವಾಪರಾಯುಗದಲ್ಲಿ ಕೃಷ್ಣಾವತಾರದಲ್ಲಿರುವಂತಹ ಸಂದರ್ಭ ನನ್ನ ಮಾತೆ ಯಶೋಧೆಯಾಗಿದ್ದವರೇ ನೀವು. ನನ್ನ ದಿವ್ಯ ಪರಂಧಾಮತೆಯ ಸಮಯದಲ್ಲಿ ನಾನಿರುವಲ್ಲಿಗೆ ಬಂದಂತಹ ನೀವು ಧಾರಾಪಾತವಾಗಿ ಕಂಬನಿಯನ್ನ ಸುರಿಸುತ್ತ ಮಗನೇ ನಿನ್ನ ಬಾಲಲೀಲೆಗಳೆಲ್ಲವನ್ನ ಕಂಡು ಆನಂದಿಸಿದ್ದೇನೆ. ಆದ್ರೆ ನಿನಗೆ 16,000 8 ಮದುವೆಗಳಾದರೂ ಕೂಡ ನಿನ್ನ ಕಲ್ಯಾಣವನ್ನ ಕಾಣುವಂತಹ ಸುಯೋಗವಿನ್ನೂ ತನ್ನ ಪಾಲಿಗೆ ಒದಗಿ ಬರಲಿಲ್ವಲ್ಲ ಎನ್ನುವುದಾಗಿ ವಿಲಪಿಸಿದಾಗ ನಿನ್ನನ್ನು ಸಂತವಿಸುತ್ತಾ ದುಃಖಿಸದಿರು ಜನರಿ, ಮುಂದಿನ ಯುಗಮಾನದಲ್ಲಿ ನನ್ನ ನಿತ್ಯ ಕಲ್ಯಾಣೋತ್ಸವವನ್ನ ಕಾಣುವಂತಹ ಸುಯೋಗತ್ವವನ್ನು ಒದಗೀಕರಿಸ್ತೇನೆ ಎನ್ನುವುದಾಗಿ ಮಾತನ್ನು ಕೊಟ್ಟಿದ್ದೆ. ಇಂದು ಈಕೆಯನ್ನ ವರಿಸುವುದರ ತನ್ಮುಖೇನವಾಗಿ ಅಂದುಕೊಟ್ಟಂತಹ ವಚನವನ್ನ ಪೂರ್ಣಗೊಳಿಸುವಲ್ಲಿ ನಾ ಮೊದಲನೆಯ ಹೆಜ್ಜೆಯನ್ನ ಇರಿಸಿದ ಹಾಗಾಯಿತು. ಮುಂದಿನ ಸಮಯದಲ್ಲಿ ನನ್ನ ನಿತ್ಯ ಕಲ್ಯಾಣೋತ್ಸವವನ್ನು ನನ್ನ ಕೊರಳಿನಲ್ಲಿ ಬಕುಳ ಮಾಲಿಕೆಯಾಗಿದ್ದು ನೀವು ವೀಕ್ಷಿಸಬಹುದು. ಪದ್ಮಾವತಿ, ನೀನು ಮತ್ಯಾರಲ್ಲ, ಕುಶಧ್ವಜ ಮಹಾರಾಜನ ಸುತೆಯಾದಂತಹ ವೇದವತಿಯಾಗಿದ್ದವಳೆ ನೀನು. ಸಾಕಷ್ಟು ಪ್ರಕರಣಗಳುಂಟು, ಅದೆಲ್ಲವನ್ನ ಅನಂತರ ಹೇಳ್ತೇನೆ. ಇಲ್ಲಿಗೆ ಶ್ರೀನಿವಾಸ ಕಲ್ಯಾಣವಾಯಿತು, ಲೋಕಕ್ಕೆ ಸನ್ಮಂಗಳ ಉಂಟಾಯಿತು. ಕಾಣುತ್ತಾ ಇರುವಂತಹ ಸಪ್ತಗಿರಿಗಳ ತನ್ಮಧ್ಯೆಯಲ್ಲಿ
ವೆಂಕಟೇಶ್ವರ ಗೋವಿಂದ ಎನ್ನುವಂತಹ ಶುಭಪ್ರದವಾದಂತಹ ಸ್ತುತ್ಯಾರ್ಹತೆಯನ್ನು ಹೊಂದಿ ಆ ಚಂದ್ರಾರ್ಕ ಪರ್ಯಂತರವಾಗಿ ನಾ ನೆಲೆಗೊಳ್ಳುವುದಕ್ಕಿದ್ದೇನೆ. ಶುದ್ಧ ಅಂತರಂಗವನ್ನು ಹೊಂದಿ ಧರ್ಮಾತ್ಮಿಕನಾಗಿರುವಂತಹ ಯಾವ ವ್ಯಕ್ತಿಯು ಆ ಗಿರಿಯನ್ನ ಏರಿ ನನ್ನನ್ನ ದರ್ಶಿಸ್ತಾನೆ ಆತನ ಸಕಲ ಮನೋಕಾಮನೆಗಳನ್ನು ಈಡೇರಿಸುವಂತಹ ಇಷ್ಟ ದೇವತೆಯಾಗಿ ಕಲಿಯುಗದ ವರದನಾಗಿ ತಿರುಪತಿಯ ತಿಮ್ಮಪ್ಪನಾಗಿ ತಿರುಮಲಾತ್ರಿಯಲ್ಲಿ ನಾ ಶಾಶ್ವತವಾಗಿ ನೆಲೆಗೊಳ್ಳುವುದಕ್ಕಿದ್ದೇನೆ. ಹರಿಕಥಾ ವಿಶೇಷತೆಯನ್ನು ಹೊಂದಿರುವಂತಹ ಈ ಕಥಾಮೃತವನ್ನ ಯಾರು ಆಡಿಸಿದ್ದಾರೆ, ಯಾರು ಆಡಿದ್ದಾರೆ, ಯಾರು ನೋಡಿದ್ದಾರೆ ಅವರೆಲ್ಲವರಿಗೂ ಶ್ರೀ ಮಹಾಗಣಪತಿ ಸ್ವಾಮಿಯು, ಸೌಖ್ಯಪುರಾಧೀಶ್ವರಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಸಂಪತ್ತು, ಸಂತಾನ ಸಕಲ ಸತ್ಕೀರ್ತಿಗಳನ್ನಿತ್ತು ಅನುಗ್ರಹಿಸಲಿ ಎನ್ನುವುದಾಗಿ ಭಗವತಿಯ ಚರಣದ್ವಯಗಳಲ್ಲಿ ಪ್ರಾರ್ಥಿಸುತ್ತಾ ಈ ಆಖ್ಯಾನಕ್ಕೆ ಮಂಗಳ